ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಈ ಬಾರಿಯ ಏಕಾದಶಿ ಅಂದರೆ ಡಿಸೆಂಬರ್ ತಿಂಗಳ ಏಕಾದಶಿ ಯಾವತ್ತು ಬರುತ್ತೆ, ನೀವು ಉಪವಾಸ ಪೂಜೆ ಯಾವ ರೀತಿಯಲ್ಲಿ ಮಾಡಬೇಕು, ಜೊತೆಯಲ್ಲಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕೆಂತಂದರೆ ಈ ವಿಡಿಯೋನಲ್ಲಿ ಅನಾರೋಗ್ಯದ ಕಾರಣದಿಂದ ಯಾರಾದರೂ ಏಕಾದಶಿ ಪೂರ್ತಿ ದಿವಸ ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಮಧ್ಯದಲ್ಲಿ ಅಂದರೆ ಆ ದಿನ ಮಧ್ಯದಲ್ಲಿ ಎಷ್ಟೊತ್ತಿಗೆ ಹೇಗೆ ಉಪವಾಸವನ್ನು ಬಿಡಬಹುದು ಅನ್ನುವಂತಹ ಒಂದು ಫುಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಈ ಬಾರಿಯ ಏಕಾದಶಿ ಬಹಳ ವಿಶೇಷವಾಗಿ ಬಂದಿರೋದ್ರಿಂದ ಯಾರೂ ಕೂಡ ಏಕಾದಶಿಯನ್ನು ಮಿಸ್ ಮಾಡ್ಕೊಳ್ದಲೆ ಈ ಬಾರಿಯ ಏಕಾದಶಿಯನ್ನು ಆಚರಣೆ ಮಾಡಿ. ಇನ್ನು ಏಕಾದಶಿ ಯಾವತ್ತು ಬಂದಿರೋದು ಅಂತ ಹೇಳಿ ನೋಡುವಂತಹದ್ದಾದರೆ ಸೋಮವಾರ 1ನೇ ತಾರೀಕು ಡಿಸೆಂಬರ್. ನಾನು ಪ್ರತಿ ಬಾರಿಯ ಏಕಾದಶಿಯಲ್ಲೂ ಕೂಡ ನಮಗೆ ದಶಮಿ ಅಂತ ಹೇಳಿ ನೀವು ಏಕಾದಶಿ ಅಂತ ಹೇಳಿ ಬಂದಾಗ ಕೇವಲ ರಾಯರ ಪೂಜೆಗೆ ಸಾಯಂಕಾಲ ನೀವು ಖಂಡಿತವಾಗಿ ನಿಮಗೆ ಏಕಾದಶಿ ಫಲಗಳೇನಿದೆ ಅದು ಸಂಪೂರ್ಣವಾಗಿ ಸಿಗೋದಿಲ್ಲ. ಹೀಗಾಗಿ ರಾಯರ 3 ದಿವಸಗಳ ಕಾಲದ ಏಕಾದಶಿಯ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ, ನನ್ನ ಈ ಕಷ್ಟ ಕಾರ್ಪಣ್ಯಗಳನ್ನು ನೀನು ಕಳಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಸಂಕಲ್ಪ ಅಂತಾರೆ. ಇದನ್ನು ಮಾಡ್ಕೊಳ್ಳೋದನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜೊತೆಯಲ್ಲಿ ಏಕಾದಶಿಯ ದಿವಸ ತಪ್ಪದೆ ತಲೆಗೆ ಸ್ನಾನ ಮಾಡ್ಕೋಬೇಕು. ಆವತ್ತಿನ ದಿವಸ ಬೆಳಗ್ಗೆ ಮನೆಯೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ದೇವರ ಮನೆಯನ್ನು ಕೂಡ ಒರೆಸ್ಕೊಂಡು ಪೂಜೆಗೆ ಅಣಿ ಮಾಡ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ಏಕಾದಶಿ ಅಂತ ಹೇಳಿ ಬಂದಾಗ ನಾವು ಯಾವತ್ತೇ ಆಗಲಿ ಕೇವಲ ರಾಯರ ಪೂಜೆ ಮಾಡಿ ರಾಯರ ಹೆಸರಿನಲ್ಲಿ ಉಪವಾಸವಿದ್ದಾಗ ಖಂಡಿತವಾಗಿ ರಾಯರು ಕೂಡ ಅದನ್ನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಏಕೆಂದರೆ ಏಕಾದಶಿ ಅಂತ ಹೇಳಿ ಬಂದಾಗ ನಾವು ಏಕಾದಶಿ ಆಚರಣೆ ಮಾಡುವಂತಹದ್ದೇ ಶ್ರೀಮನ್ ಮಹಾವಿಷ್ಣುವಿನ ಹೆಸರಿನಲ್ಲಿ. ನಮ್ಮ ಜನ್ಮಾಂತರದ ಪಾಪಕರ್ಮಗಳು ಏಕಾದಶಿಯ ಆಚರಣೆಯಿಂದ ಕಳೆದು ಹೋಗುತ್ತೆ. ರಾಯರು ಕೂಡ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವತ್ತಿನ ದಿವಸ ನಿರ್ಜಲ ಉಪವಾಸ ಭಗವಂತನ ಹೆಸರಿನಲ್ಲಿ ಇರ್ತಾರೆ. ಹೀಗಾಗಿ ನೀವು ಕೂಡ ತಪ್ಪದೆ ಶ್ರೀಮನ್ ಮಹಾವಿಷ್ಣುವಿನ ಹೆಸರಿನಲ್ಲಿ ಪೂಜೆಯನ್ನು ಮಾಡುವಂತಹದ್ದನ್ನು ಅವತ್ತಿನ ದಿವಸ ಮಾಡಬೇಕಾಗತ್ತೆ. ನಾನು ಪ್ರತಿ ಏಕಾದಶಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಅಥವಾ ವಿಗ್ರಹ ಇಟ್ಕೊಂಡಿದ್ರೆ ಆ ಫೋಟೋವನ್ನು ಒರೆಸ್ಕೊಳ್ಳಿ. ವಿಗ್ರಹ ಇದ್ದರೆ ತೊಳ್ಕೊಳ್ಳಿ. ಅದನ್ನು ತೊಳೆದ ತಕ್ಷಣ ಅಥವಾ ಫೋಟೋ ಒರೆಸಿದ ತಕ್ಷಣ ಗಂಧ ಹಚ್ಚೋದನ್ನು ಇಲ್ಲಾಂದರೆ ಗೋಪಿ ಚಂದನ ಹಚ್ಚೋದನ್ನು ಮರಿಬಾರ್ದು. ಗಂಧ ಅಥವಾ ಗೋಪಿ ಚಂದನ ಹಚ್ಚಿ ಕುಂಕುಮ ಅರಿಶಿಣ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ತಪ್ಪದೇ ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲೇ ಹಚ್ಚಬೇಕು. ಏಕಾದಶಿಯ ದಿವಸ ಶ್ರೀಮನ್ ಮಹಾವಿಷ್ಣುವಿನ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿ ಮಣ್ಣಿನ ದೀಪ ಬೆಳಗುವಂತಹದ್ದು ಬಹಳ ಶ್ರೇಷ್ಠ. ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರ ಫೋಟೋಗೂ ಕೂಡ ಗಂಧ ಅಥವಾ ಗೋಪಿ ಚಂದನವನ್ನು ಮಾತ್ರ ಹಚ್ಚಿ ಅವರಿಗೆ ಅವತ್ತಿನ ದಿವಸ ತುಳಸಿಯನ್ನು ಮಾತ್ರ ಹಾಕುವಂತಹದ್ದು, ಹೂಗಳನ್ನು ಹಾಕಬೇಡಿ. 2 ದೀಪ ತುಪ್ಪದಲ್ಲಿ ಹಚ್ಚುವಂತಹದ್ದನ್ನು ಸಿದ್ಧ ಮಾಡಿಕೊಳ್ಳಿ. ಇನ್ನು ನಿಮ್ಮ ಮನೆಯಲ್ಲೇನಾದರೂ ಈಶ್ವರನ ಫೋಟೋ ಇಟ್ಕೊಂಡಿದ್ರೆ ದಯಮಾಡಿ ಆ ಫೋಟೋಗೆ ತುಳಸಿಯನ್ನು ಏರಿಸೋದಕ್ಕೆ ಹೋಗಬೇಡಿ. ದೋಷ ಬರುತ್ತೆ. ಈಶ್ವರನಿಗೆ ತುಳಸಿಯನ್ನು ಸಮರ್ಪಣೆ ಮಾಡೋ ಹಾಗೆ ಇಲ್ಲ. ಇನ್ನು ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ, ನೀವು ದಶಮಿಯ ದಿವಸ ಸಂಕಲ್ಪ ಮಾಡಿಕೊಂಡಿದ್ರು ಮತ್ತೆ ನೀವು ಬಲಗೈಯಲ್ಲಿ ಸ್ವಲ್ಪ ತುಳಸಿಯನ್ನು ಹಿಡ್ಕೋಬೇಕು. ತುಳಸಿ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೋಬೇಕು ರಾಯರ ಬಳಿ. ಇವತ್ತಿನ ಏಕಾದಶಿಯ ದಿವಸ ನಾನು ಈ ರೀತಿ ಉಪವಾಸವನ್ನು ಮಾಡ್ತಾ ಇದ್ದೀನಿ. ನನ್ನ ಈ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಶ್ರೀಹರಿಯ ಸಮೇತ ನಿಮ್ಮ ಕೃಪಾ ಕಟಾಕ್ಷ ನಮಗೆ ದೊರೀಲಿ, ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಿ ಅಂತ ಹೇಳಿ ರಾಯರಲ್ಲಿ
ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳುವಾಗ ನಾನು ಈ ವಿಡಿಯೋನಲ್ಲಿ ಕೊನೆಯಲ್ಲಿ ಹೇಳ್ತೀನಿ, ಅಂದರೆ ಪೂರ್ತಿ ಉಪವಾಸ ಇಲ್ಲದಲೇ ಇರೋರು ಎಷ್ಟು ಗಂಟೆ ತನಕ ನೀವು ಉಪವಾಸ ಇರಲಿಕ್ಕೆ ಸಾಧ್ಯ ಅನ್ನೋವಂತಹದ್ದನ್ನು, ನೀವೇನಾದರೂ ಆ ಥರ ಮಧ್ಯದಲ್ಲಿ ಉಪವಾಸ ಬಿಡೋ ಹಾಗಿದ್ರೆ ಅಷ್ಟು ಗಂಟೆವರೆಗೂ ಮಾತ್ರ ಉಪವಾಸ ಮಾಡ್ತೀನಿ ಅಂಥೇಳಿ ಸಂಕಲ್ಪದಲ್ಲಿ ಹೇಳ್ಕೋಬೇಕಾಗತ್ತೆ. ಇನ್ನು ಯಾರೆಲ್ಲ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತೀರಾ ಅವರು 3 ದಿವಸನೂ, ಅಂದರೆ ದಶಮಿ, ಏಕಾದಶಿ, ದ್ವಾದಶಿ 3 ದಿವಸನೂ ಕೂಡ ಚಾಪೆಯ ಮೇಲೆ ಮಲ್ಕೊಳ್ಳಿ. ಗಂಡ ಹೆಂಡತಿ ಸೇರೋ ಆಗಿಲ್ಲ. ಮತ್ತು ನೀವು ಯಾವಾಗ ದಶಮಿಯ ದಿವಸ ಸಂಜೆ ಸಂಕಲ್ಪ ಮಾಡ್ಕೋತಿರಲ್ವ, ಅಲ್ಲಿಂದ ಹಿಡಿದು ಇನ್ನು ದ್ವಾದಶಿ ಮುಗಿಯೋ ತನಕ 3 ದಿವಸಗಳ ಕಾಲ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಮಾಡಬಾರ್ದು. ದಶಮಿಯ ದಿವಸ ಸಂಕಲ್ಪ ಮಾಡ್ಕೋತೀರ, ಆವತ್ತಿನ ದಿವಸ ರಾತ್ರಿ ನೀವು ಸಿಹಿ ಅವಲಕ್ಕಿ ತಿಂತೀರ. ಏಕಾದಶಿಯ ದಿವಸ ಉಪವಾಸ ಇಲ್ಲ, ಮಧ್ಯದಲ್ಲಿ ಏನಾದರೂ ನಾವು ಬಿಡ್ತೀವಿ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಲಿಕ್ಕೆ ಬರೋದಿಲ್ಲ. ಅನ್ನ ಕೂಡ ನೀವು ಏಕಾದಶಿಯ ದಿವಸ ಸೇವನೆ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ದ್ವಾದಶಿಯ ದಿವಸ ಅನ್ನ ನೀವು ಸೇವನೆ ಮಾಡಬಹುದು, ಆದರೆ ದ್ವಾದಶಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಡಿ. ಆದಷ್ಟು ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟು ಏಕಾದಶಿ ಆಚರಣೆ ಮಾಡಿದ್ರೆ ಬಹಳಷ್ಟು ಶುಭ ಫಲಗಳು ನಿಮ್ಮದಾಗುತ್ತೆ. ಇನ್ನು ಏಕಾದಶಿಯ ಪೂಜೆಯ ಶುಭ ಸಮಯ ಅಂಥೇಳಿ ನೋಡುವಂತಹದ್ದಾದರೆ ಸೋಮವಾರ ಬೆಳಗ್ಗೆ 4 ಗಂಟೆ 45 ನಿಮಿಷದಿಂದ 5 ಗಂಟೆ 28 ನಿಮಿಷದ ತನಕನೂ ಕೂಡ ಶುಭ ಇದೆ. ಈ ಶುಭ ಸಮಯದಲ್ಲಿ ನೀವು ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿಕೊಳ್ಳಿ. ಅವತ್ತಿನ ದಿವಸ ಅಂದರೆ ಏಕಾದಶಿಯ ದಿವಸ ತುಳಸಿಯನ್ನು ಕೇಳಲಿಕ್ಕೆ ಹೋಗಬೇಡಿ. ಈಗ ಪೂಜೆಗೆ ಬೇಕು, ರಾಯರ ಪೂಜೆಗೆ ತುಳಸಿ ಬೇಕು ಅಂತ ಹೇಳಿ ಏಕಾದಶಿಯ ದಿವಸ ತುಳಸಿ ಕೀಳಬಾರ್ದು, ದೋಷ ಬರುತ್ತೆ. ಅವತ್ತಿನ ಹಿಂದಿನ ದಿವಸನೇ ನೀವು ತುಳಸಿಯನ್ನು ಕಿತ್ತು ಇಟ್ಕೋಬೇಕು ಪೂಜೆಗೆ. ಆದರೆ ಅವತ್ತು ಏನಾದರೂ ಏಕಾದಶಿಯ ಹಿಂದಿನ ದಿವಸ ಶುಕ್ರವಾರ ಬಂದಿದ್ದರೆ ಅವತ್ತು ನೀವು ತುಳಸಿಯನ್ನು ಕೀಳಬಾರ್ದು. ಶುಕ್ರವಾರ ತುಳಸಿಯನ್ನು ಕೀಳೋದ್ರಿಂದ ಮನೆಗೆ ದಾರಿದ್ರ್ಯ ಬರುತ್ತೆ. ಇನ್ನು ತುಳಸಿ ಪೂಜೆ ಮಾಡುವಾಗ ಏಕಾದಶಿಯ ದಿವಸ, ಅಂದರೆ ನೀವು ಮೊದಲು ತುಳಸಿ ಪೂಜೆ ಮಾಡಿಯೇ ಒಳಗಡೆ ಪೂಜೆ ಮಾಡಬೇಕಲ್ವ. ತುಳಸಿ ಪೂಜೆಯನ್ನು ಮಾಡುವಾಗ ಅವತ್ತಿನ ದಿವಸ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು. ಕೇವಲ ಅರಿಶಿನ ಕುಂಕುಮ ಹೂವನ್ನು ಏರಿಸಿ ಅಲ್ಲಿ ಕೂಡ ನೀವು, ಅಂದರೆ ತುಳಸಿ ಗಿಡದ ಮುಂದೆ ಕೂಡ ಒಂದು ತುಪ್ಪದ ದೀಪವನ್ನು ಹಚ್ಚಿ, ನಂತರ ನೀವೇನು ಮಾಡಬೇಕು, ದೇವರ ಮನೆಯಲ್ಲಿ ಬಂದು ದೇವರ ಮನೆಯ 2 ದೀಪ, ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ 1 ದೀಪ, ರಾಯರ ಮುಂದೆ 2 ದೀಪವನ್ನು ಇಟ್ಕೊಂಡಿರ್ತೀರ. ಅವೆಲ್ಲವನ್ನು ಕೂಡ ಹಚ್ಕೊಳ್ಳಿ. ದೀಪವನ್ನು ಹಚ್ಚಿದ್ದಾದ ಮೇಲೆ ಊದುಗಡ್ಡಿಯನ್ನು ಹಚ್ಚಿ ಧೂಪವನ್ನು ತೋರಿಸಿ ಅವತ್ತಿನ ದಿವಸ ವಿಷ್ಣು ಸಹಸ್ರನಾಮ, ರಾಯರ ಅಷ್ಟೋತ್ತರ, ರಾಯರ ಅಕ್ಷರಮಾಲಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಿಬಿಟ್ಟು 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ವಿಷ್ಣುವಿಗೆ ಹಣ್ಣುಗಳನ್ನು ಸಮರ್ಪಣೆ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಡಿ. ಉಪವಾಸ ಇರೋವಂತಹವರು ಹಾಲು, ಹಣ್ಣು, ನೀರು ಹೆಣ್ಮಕ್ಳು ತಗೋಬಹುದು. ಗಂಡಸರು ನಿರ್ಜಲ, ಅಂದರೆ ನೀರು ಕುಡಿದಲೇ ಉಪವಾಸ ಮಾಡುವಂತಹವರು ಮಾಡಬಹುದು. ಇಲ್ಲ ನಮಗೆ ಶಕ್ತಿ ಇಲ್ಲ ಅಂತಂದರೆ ಹಾಲು ಹಣ್ಣನ್ನು ತಗೊಂಡು ಉಪವಾಸವನ್ನು ನೀವು ಬಿಟ್ಕೋಬಹುದು. ಇನ್ನು ಇಲ್ಲಿಂದ ನೋಡಿ, ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಷನನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಏಕಾದಶಿಯ ಉಪವಾಸದಲ್ಲಿ 3 ವಿಧಾನ ಇದೆ. ಮೊದಲನೇ ವಿಧಾನ ಸಂಪೂರ್ಣವಾದಂತಹ ಉಪವಾಸ. ಅಂದರೆ ಏಕಾದಶಿಯ ದಿವಸ ನೀವು ಬೆಳಗ್ಗೆಯಿಂದ ರಾತ್ರಿ ತನಕನೂ ಕೂಡ ಬರೀ ಹಾಲು ಹಣ್ಣು ನೀರಿನಲ್ಲಿದ್ದುಕೊಂಡು ಅವತ್ತಿನ ದಿವಸ ರಾತ್ರಿನೂ ಕೂಡ, ಅಂದರೆ 8 ಗಂಟೆಗೆ ಈಗ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿಂತಿರಲ್ವ, ಅದನ್ನೂ ಕೂಡ ತಿಂದಲೇ ಒಂದೇ ಸಾರ್ತಿ ಬೆಳಗ್ಗೆ ದ್ವಾದಶಿ ಆಚರಣೆ ಮಾಡಿ ದ್ವಾದಶಿ ಪಾರಣೆಯನ್ನು ಮುಗಿಸ್ಬಿಟ್ಟು ಆಹಾರವನ್ನು ತೆಗೆದುಕೊಳ್ಳುವಂತಹದ್ದು. ಇದು ಒಂದು ವಿಧಾನ, ಅಂದರೆ ಏಕಾದಶಿಯ ದಿವಸ ಪೂರ್ತಿ ಏನೂ ಕೂಡ ತಿಂದಲೇ ಇರೋದು. ಇನ್ನು ಎರಡನೇದು, ಏಕಾದಶಿಯ ದಿವಸ ರಾತ್ರಿ, ಅಂದರೆ ಅವತ್ತಿನ ದಿವಸ ರಾತ್ರಿ ಹೆಣ್ಮಕ್ಳು ನೀವು ಏನು ಬೆಳಗ್ಗೆಯಿಂದ ಹಾಲು ಹಣ್ಣೆಲ್ಲ ತಗೊಂಡಿರ್ತೀರ, ರಾತ್ರಿ 8 ಗಂಟೆಗೆ ನೀವೇನು ಮಾಡಬಹುದು, ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟನ್ನು ಸೇವನೆ ಮಾಡಿ ಉಪವಾಸವನ್ನು ಬಿಡಬಹುದು. ಇದು ಎರಡನೇ ವಿಧಾನ. ಅಶಕ್ತರಾದಂತಹ ಗಂಡಸರು ಕೂಡ ನೀವು 8 ಗಂಟೆಗೆ ನಮಗೆ ಪೂರ್ತಿ ಏಕಾದಶಿ ಇರಲಿಕ್ಕಾಗಲ್ಲ ಅನ್ನೋಂಥವರು ನೀವು ಕೂಡ ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೇ ಮಾಡಿ ಬಿಡಬಹುದು. ಇದು ಎರಡನೇ ವಿಧಾನ. ಇನ್ನು ಮೂರನೇದು ನೋಡಿ, ತೀರಾ ಅಶಕ್ತರು, ತೀರಾ ಆರೋಗ್ಯ ಯಾರು ಸರಿ ಇಲ್ಲ ಅನ್ನುವಂಥವ್ರು, ಆದರೆ ನಮ್ಮ ಕಷ್ಟ ಕಳ್ಕೊಳ್ಳೋದಕ್ಕೆ ಭಗವಂತನ ಸೇವೆ ಮಾಡಬೇಕು ಅನ್ನುವಂತಹ ಇಚ್ಛೆ ಇರೋರು ಏಕಾದಶಿಯ ದಿವಸ ಸಂಕಲ್ಪ ಬೆಳಗ್ಗೆ ಮಾಡಿಕೊಂಡು ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಇರುವಂತಹದ್ದು, ಇಲ್ಲ ಸಂಜೆ 4 ಗಂಟೆ, ಇಲ್ಲ ಸಂಜೆ 6 ಗಂಟೆ. ನೀವು ನಿಮ್ಮ ಅನುಕೂಲ ನೋಡಿಕೊಂಡು, ನಾನು ಹೇಳಿದ್ನಲ್ಲ ಈ ಗಂಟೆಗಳಿಗೇ ಉಪವಾಸ ಬಿಡಬೇಕು.
ಇದು 3ನೇದು. ಈ ರೀತಿ 12 ಗಂಟೆಗೆ, 4 ಗಂಟೆಗೆ ಅಥವಾ 6 ಗಂಟೆಗೆ ಉಪವಾಸವನ್ನು ಬಿಟ್ಟರೆ ಸಂಪೂರ್ಣವಾದಂತಹ ಫಲ ಸಿಗೋದಿಲ್ಲ. 100ಕ್ಕೆ ಒಂದು 30ರಿಂದ 40 ಭಾಗದಷ್ಟು ಫಲಗಳು ಲಭ್ಯ ಆಗುತ್ತೆ. ಆದರೆ ಈ ರೀತಿ 12 ಗಂಟೆ ಅಥವಾ 4 ಗಂಟೆ ಅಥವಾ 6 ಗಂಟೆಗೆ ಉಪವಾಸ ಬಿಟ್ಟವರು ಈರುಳ್ಳಿ, ಬೆಳ್ಳುಳ್ಳಿ, ಅನ್ನವನ್ನು ತಿನ್ನೋ ಹಾಗೆ ಇಲ್ಲ. ಆದಷ್ಟು ಸಾತ್ವಿಕ ಆಹಾರವನ್ನು ನೀವು ತಗೊಳ್ಬಹುದು. ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಿಕೊಳ್ಳಿ. ಇದಿಷ್ಟು ಏಕಾದಶಿಯ ಬಗ್ಗೆ ಬಹಳ ಗೊಂದಲ ಜನರಿಗೆ, ಹಾಗಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಇನ್ನು ದ್ವಾದಶಿ ಅಂತ ಹೇಳಿ ಬಂದಾಗ ಮಂಗಳವಾರ ಯಥಾಶಕ್ತಿ ಭಗವಂತನಿಗೆ ಪೂಜೆ ಸಲ್ಲಿಸಿ ತುಪ್ಪದ ದೀಪ ಏಕಾದಶಿಯ ದಿವಸ ಎಲ್ಲೆಲ್ಲಿ ಹಚ್ಚಿದ್ರಿ ಅಲ್ಲೆಲ್ಲ ಮತ್ತೆ ತುಪ್ಪದ ದೀಪ ಹಚ್ಚಿ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ 6:15 ಒಳಗಡೆ ನೈವೇದ್ಯ ಸಮೇತ ಪೂಜೆ ಮುಗಿಸ್ಕೊಂಡ್ಬಿಡ್ಬೇಕು. ಅವತ್ತಿನ ದಿವಸ ಕೂಡ ವಿಷ್ಣು ಅಷ್ಟೋತ್ತರ, ರಾಯರ ಅಷ್ಟೋತ್ತರ ಎಲ್ಲವನ್ನು ಕೂಡ ಹೇಳ್ಕೊಳ್ಬೇಕಾಗತ್ತೆ. ನೀವು 8 ಗಂಟೆ ನಂತರ ಊಟವನ್ನು ಮುಗಿಸ್ಕೊಳ್ಳಿ. ಭಗವಂತನಿಗೆ ನೈವೇದ್ಯ ಸಮೇತ ಪೂಜೆ 6:15 ಅಷ್ಟರೊಳಗಡೆ ಮುಗಿಸ್ಕೋಬಹುದು ನೀವು. ಇದಿಷ್ಟು ಏಕಾದಶಿ, ಈ ಮೋಕ್ಷದ ಏಕಾದಶಿಯ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಇಷ್ಟ ಆಗಿದೆ ಇನ್ಫಾರ್ಮೇಷನ್ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.